ಸುಮ್ಮನೆ ನನ್ನ ದೊಡ್ಡಪ್ಪನ ಜೊತೆ ಸೆಲೆಬ್ರೇಟ್ ಮಾಡಲು ತುಂಬ ಖುಷಿ ಆಯಿತು ನಮಗಂತೂ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಕೆಲವೊಂದು ಪ್ಲೇಸಸ್ಗಳನ್ನೆಲ್ಲ ಕವರ್ ಮಾಡ್ಕೊಂಡು ಬಂದು ಅದಾದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗ್ತಾ ಇದ್ವಿ. ರಾತ್ರಿನೇ ನಾವು ಟೊಮೆಟೊ ಗೊಜ್ಜನ್ನೆಲ್ಲ ಮಾಡಿ ಇಟ್ಟಿದ್ವಿ. ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಇವತ್ತು ಚೆಕ್ಔಟ್ ಮಾಡಬೇಕಾಗಿತ್ತು. ಚೆಕ್ಔಟ್ ಮಾಡಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಇವತ್ತಿನ ದಿನ ನಮ್ಮ ಹಸ್ಬೆಂಡ್ ಬರ್ತ್ಡೇ ಇತ್ತು. ಸೊ ಅವ್ರಿಗೆಲ್ಲ ನಾವು ವಿಶ್ ಮಾಡಿದ್ವಿ. ಹದಿನೈದು ದಿವಸ ನನ್ನ ತಂಗಿ ಮಗಳ ಬರ್ತ್ಡೇ ಇತ್ತು. ನೋಡ್ತಾ ಇರ್ಬೋದು, ನಾವು ಈ ರೀತಿಯಾಗಿ ರೆಡಿಯಾಗಿ ಎಲ್ಲ ಚೆಕ್ಔಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಹೋಗುವಾಗ ಕೆಲವೊಂದು ಫೋಟೋಗಳನ್ನು ಸಹ ನಾವು ತೆಗೆಸ್ಕೊಂಡ್ವಿ. 2 ದಿನ ಕೊಡೈಕೆನಾಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ತುಂಬಾ ಬೇಜಾರಾಗ್ತಿತ್ತು ಹೋಗುವಾಗ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರೂ ರೂಮನ್ನು ವೆಕೇಟ್ ಮಾಡಿ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಯಲ್ಲಿ ಈ ರೀತಿಯಾಗಿ ಚಾಕ್ಲೇಟ್ಸ್ ಇತ್ತು. ಸೊ ಹಾಗಾಗಿ ಮತ್ತೆ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಲ್ಲಿ ತೊಗೊಳಕ್ಕೆ ಹೋದ್ವಿ. ಹಾಗೆ ವೆರೈಟಿಯ ಫ್ರೂಟ್ಸ್ ಸಹ ಇತ್ತು. ಕೆಲವೊಂದು ಐಟಮ್ಗಳನ್ನು ತಗೊಂಡ್ವಿ. ನಂತರ ಎಲ್ಲ ತೊಗೊಂಡಾದ್ಮೇಲೆ ಹಾಗೆ ನಮ್ಮ ಜರ್ನಿಯನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನಂತರ ಹೋಗ್ತಾ ಆನ್ ದ ವೇ ಅಲ್ಲಿ ಎಳ್ನೀರು ಬಾರಿಕೆ ಆಯಿತು. ನಾವು ಕೊಡೈಕೆನಾಲ್ ಬಿಟ್ಟು ಆಗಲೇ ತಮಿಳ್ನಾಡು ಬರೋ ಅಷ್ಟರಲ್ಲಿ ತುಂಬಾ ಕಾವಾಗ್ತಾ ಇತ್ತು, ಬಿಸಿಲು ಜಾಸ್ತಿ ಆಗ್ತಾ ಇತ್ತು. ಅಷ್ಟು ಚಳಿ ಇದ್ದಿದ್ದು ಏಕ್ದಮ್ ಇಲ್ಲಿ ಬಂದ ತಕ್ಷಣ ತುಂಬಾ ಬಿಸಿಲು ಅನ್ನಿಸ್ತಾ ಇತ್ತು ನಮಗೆ. ಅದಕ್ಕೆ ಮಧ್ಯ ದಾರಿಯಲ್ಲಿ ನಾವು ಎಳ್ನೀರನ್ನು ತಗೊಂಡು ಕುಡಿದ್ವಿ. ಅದಾದಮೇಲೆ ಟೀಲಿ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ. ನಮ್ಮ ತಂಗಿ ಪಾಪು ಅಂತೂ ತುಂಬ ಕ್ಯೂಟ್ ಆಗಿತ್ತು, ಅಂದರೆ ಸಖತ್ ಎಂಜಾಯ್ ಮಾಡ್ತು ಪಾಪು ಮಾತ್ರ ಟ್ರಿಪ್ ಎಲ್ಲ. ಅದು ಸಹ ಮಕ್ಕಳ ಜೊತೆಗೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ಮಕ್ಕಳು ಏನು ಹೇಳ್ತಾರಲ್ಲ ಅದ್ರ ಜೊತೆಗೆ ಅದು ಸಹ ಹೇಳೋಕ್ಕೆ ಟ್ರೈ ಮಾಡ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ಅಂದರೆ ತುಂಬ ಖುಷಿ ಆಗೋದು ಪಾಪು ನೋಡಿ. ಇನ್ನೂ ಎಲ್ಲ ಪಾರ್ಟ್ಗಳ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ವಿಡಿಯೋಗಳನ್ನು ಫಸ್ಟಿಂದ ನೋಡ್ಕೊಂಡು ಬನ್ನಿ, ನಿಮಗೆ ನೀಟಾಗಿ ವಿಡಿಯೋ ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತ ಗೊತ್ತಾಗುತ್ತೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ನನ್ನ ಚಾನಲ್ನಲ್ಲಿ ಕುಕಿಂಗ್ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಫುಲ್ಲು ಪಾಪು ಅಂದರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇಲ್ಲ ಅಂದರೆ ಸಖತ್ತು ಖುಷಿ ಆಗೋದು ನಮಗಂತೂ. ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಎಲ್ಲರಿಗೂ ಸಹ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ಫೇಮಸ್ ಆಗಿರುವಂತಹ ದಿಂಡಿಗಲ್ ಬಿರಿಯಾನಿ ತಿನ್ನೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ನೋಡೋಣ, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ತಲಪಕಟ್ಟಿ ದಿಂಡಿಗಲ್ ಬಿರಿಯಾನಿ ಅಂತ ಇದು ಫೇಮಸ್ ಅಂತ ಅಂದರು. ಸೊ ಹಾಗಾಗಿ ಅಲ್ಲೇ ಗಾಡಿಯನ್ನು ಪಾರ್ಕ್ ಮಾಡಿ ಎಲ್ಲರೂ ಸಹ ಅಲ್ಲೇ ಊಟ ಮಾಡೋಣ ಅಂತ ಹೋದ್ವಿ. ಸೊ ನಾವೀಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಹೋಟೆಲ್ ಅಂತ. ಸೊ ಅಲ್ಲಿ ನಾವು ಈ ರೀತಿಯಾಗಿ ಬಿರಿಯಾನಿ ಮತ್ತು
ಮತ್ತು ಕೆಲವೊಂದು ಸ್ಟಾರ್ಟರ್ಸ್ನೆಲ್ಲ ಆರ್ಡ್ರು ಮಾಡಿದ್ವಿ. ಮತ್ತು ರೋಟಿ ಎಲ್ಲ ತೊಗೊಂಡ್ವಿ. ಫುಲ್ಲು ಎಲ್ಲರೂ ನಾನ್ ವೆಜ್ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅದಾದಮೇಲೆ ಮಕ್ಕಳು ಐಸ್ ಕ್ರೀಮು ಜ್ಯೂಸ್ ಎಲ್ಲ ಬೇಕಂದ್ರು, ಸೊ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾವು ಗಾಡಿನ ಹಾಕ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿದ್ವಿ. ಅದಾದಮೇಲೆ ನೈಟು ಮತ್ತೆ ನಮ್ಮದು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು, ಗಾಡಿಲಂತೂ ಫುಲ್ಲು DJ ಹಾಕ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ವಿ. ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನನ್ನ ತಂಗಿ ಹಸ್ಬೆಂಡು, ನಮ್ಮ ಹಸ್ಬೆಂಡ್ ಎಲ್ಲರೂ ಬಂದರು ಡ್ಯಾನ್ಸ್ ಮಾಡಲಿಕ್ಕೆ. ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಫುಲ್ಲು ಮಜಾ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಮಕ್ಳಿಗಂತೂ ನಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕಿಂತ ಅವ್ರ ಅಪ್ಪಂದರು ಬಂದುಬಿಟ್ರಂತೂ ಫುಲ್ಲು ಖುಷಿಯಾಗಿಬಿಡುತ್ತೆ ಮಕ್ಕಳಿಗೆ. ಸೊ ನೋಡ್ತಾ ಇರ್ಬೋದು, ಮಕ್ಕಳು ಸಹ ಅಷ್ಟೇ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ಸಹ ಅಷ್ಟೇ ಫುಲ್ಲು ಸಖತ್ತಾಗಿ ಮಜಾ ಮಾಡ್ತಾಯಿದ್ದೀವಿ.
ಅದಾದಮೇಲೆ ನನ್ನ ತಮ್ಮನ ಹೆಂಡತಿ ನನ್ನ ಹಸ್ಬೆಂಡು ಸುಮ್ಮನೆ ನನ್ನ ತಂಗಿಯರಾಗಿ ಬಂದ ಅಂತ ಒಂದು ಸಾಂಗ್ ಸುಮ್ಮನೆ ಹಾಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಬರುವಾಗ ಇನ್ನೂ ಸಖತ್ತಾಗಿ ಫನ್ನಿಯಾಗಿ ಕಾಮಿಡಿ ಮಾಡ್ಕೊತಾ ಮಜಾ ಮಾಡ್ಕೊತಾ ಬಂದ್ವಿ. ನೋಡ್ತಾ ಇರ್ಬೋದು ನಾವಿಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಅಂತ. ಬಾಟಲ್ ಇಟ್ಕೊಂಡೆಲ್ಲ ಒಳಗೆ ಸೇರಿದರೆಗೊಂಡು ಆ ಸಾಂಗಿಗೆ ಫುಲ್ಲು ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಯಾಕೆಂದರೆ ಗಾಡಿಯಲ್ಲಿ ಬರುವಾಗ ಇನ್ನೇನು ಟ್ರಿಪ್ ಎಲ್ಲ ಮುಗೀತಲ್ವಾ, ಸೊ ಹಾಗಾಗಿ ಇನ್ನೆಲ್ಲ ಊರುಗಳಿಗೆ ಹೋಗ್ತೀವಿ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಕೆಲವೊಂದು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ತಿದ್ವಿ. ಅದಾದಮೇಲೆ ಈ ರೀತಿಯಾಗಿ ಕೆಲವೊಂದು ಗೇಮ್ಸನ್ನು ಆಡಿಸ್ತಾ ಇದ್ರು ಮಕ್ಕಳು. ಸೊ ಅದನ್ನೆಲ್ಲ ನಾವು ಆಡ್ತಾ ಇದ್ವಿ. ಅಂದರೆ ಸ್ಟ್ಯಾಚ್ಯೂ ಥರ ಅವ್ರು ಏನೋ ಒಂದು ಸಾಂಗ್ ಹೇಳ್ತಾರೆ, ಅದು ಸ್ಟಾಪ್ ಆದ ತಕ್ಷಣ ನಾವು ಸ್ಟಾಪ್ ಆಗಬೇಕು. ಯಾರು ಮಾತಾಡ್ತಾರೋ ಅವರು ಗೇಮಿಂದ ಔಟ್, ಆ ಥರ ಏನೇನೋ ಗೇಮ್ಸ್ ಆಡಿಸ್ತಾ ಇದ್ರು. ಸೊ ಎಲ್ಲರೂ ಸಹ ತುಂಬ ಏನಂತಾರೆ ಮಜಾ ಮಾಡ್ತಾ ಇದ್ವಿ. ಆ ಥರ ಎಲ್ಲ ಆಡ್ಕೊಂಡು ಬರೋ ಅಷ್ಟರಲ್ಲಿ ಮನೆ ಬಂದೇ ಬಿಡ್ತು. ಬಂದಾದಮೇಲೆ ನನ್ನ ತಂಗಿ ಹಸ್ಬೆಂಡ್ ಹೋಗ್ಬಿಟ್ಟು ಒಂದು ಕೇಕನ್ನು ಆರ್ಡ್ರ್ ಮಾಡಿದ್ರು. ಅವ್ರ ಮಗಳು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅವ್ರ ಮಗಳದು ಫಸ್ಟ್ ಇಯರ್ ಬರ್ತ್ಡೇ ಆಗಿದ್ದರಿಂದ ದೊಡ್ಡಪ್ಪಂದು ಮತ್ತು ಮಗಳದು ಎರಡು ಒಟ್ಟಿಗೆ ಕೇಕನ್ನು ಸೆಲೆಬ್ರೇಟ್ ಮಾಡಿದ್ವಿ ಬರ್ತ್ಡೇಯನ್ನು. ಇಲ್ಲಿ ಗೊತ್ತಿರಲಿಲ್ಲ ಅವರು ಕೇಕನ್ನು ಸಡನ್ನಾಗಿ ಆರ್ಡ್ರ್ ಮಾಡಿದ್ರು ಸರ್ಪ್ರೈಸ್ ಆಗಿ. ಸೊ ಮಗಳೂ ಮತ್ತು ದೊಡ್ಡಪ್ಪ ಇಬ್ಬರು ಸೇರಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಸಿವಿಕ್ಸಾದು ಮೊದಲನೇ ಇಯರ್ ಬರ್ತ್ಡೇ. ಸೊ ಹಾಗಾಗಿ ಅವ್ರ ದೊಡ್ಡಪ್ಪನ ಜೊತೆ ಸೆಲೆಬ್ರೇಟ್ ಮಾಡಿದ್ಲು. ತುಂಬ ಖುಷಿ ಆಯಿತು ನಮಗಂತೂ. ಸೊ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಫುಲ್ಲು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ. ಸೊ ನಮ್ಗೆ ಐಡಿಯಾನೇ ಇರಲಿಲ್ಲ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಬಟ್ ಇದು ಏನಂತಾರೆ ಸರ್ಪ್ರೈಸಾಗಿ ಮಾಡುವಂಥ ಬರ್ತ್ಡೇಗಳೇ ಸೂಪರ್ ಅಂತಾರಲ್ಲ, ಆ ಥರ ಇತ್ತು ಸೆಲೆಬ್ರೇಷನ್ ಇದು. ಸೊ ಎಲ್ಲ ಕೇಕ್ ಎಲ್ಲ ಕಟಿಂಗ್ ಆದಮೇಲೆ ಎಲ್ಲರೂ ಸಹ ಒಬ್ರೊಬ್ರು ಹೋಗಿ ಕೇಕನ್ನು ಬರ್ತ್ಡೇ ಬಾಯ್ ಮತ್ತು ಬರ್ತ್ಡೇ ಗರ್ಲಿಗೆ ತಿನ್ನಿಸಿದ್ವಿ. ಅದಾದಮೇಲೆ ಕೊನೆಯದಾಗಿ ಅವ್ರ ಅತ್ತೆ ಇದ್ದಿರೋ ಆರತಿ ಮಾಡಿದ್ರು ಮಗುಗೆ. ನಂತರ ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದು ಅವರು ನಮ್ಮನ್ನು ಡ್ರಾಪ್ ಮಾಡಿದ್ರು. ಸೊ ಅವ್ರಿಗೂ ಸಹ ಅಲ್ಲಿಂದ ಬಾಯ್ ಹೇಳ್ಕೊಂಡು ಅವ್ರು ನಮ್ಮನ್ನು ಡ್ರಾಪ್ ಮಾಡಿದ್ರು. ಸೊ ಫೈನಲ್ ಆಗಿ ನಾವು ಮನೆಗೆ ರೀಚ್ ಆದ್ವಿ. ಇಷ್ಟ ಆಗಿತ್ತು ನಮ್ಮ ಟ್ರಿಪ್ ವ್ಲಾಗ್. ಥ್ಯಾಂಕ್ ಯು.